So last class we can discussing about the classification of animals on the basis of different types basis ಮೇಲೆ based on the shell number of cells ಅಥವಾ cellular organization ಮತ್ತು ಅದು ಸೀಲೋಮು ಬಾಡಿ ಕ್ಯಾವಿಟಿ ಬೇಸಿಸ್ ಮೇಲೆ ಸಿಮಿಟ್ರಿ ಬೇಸಿಸ್ ಮೇಲೆ ಇದೆಲ್ಲ ನೋಡ್ದು ಸೆಗ್ಮೆಂಟ್ ಬೇಸಿಸ್ ಮೇಲೂ ಕ್ಲಾಸಿಫಿಕೇಷನ್ ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಮತ್ತು ನಾನ್ ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಅಂತ ಎರಡು ಥರ ಆರ್ಗನಿಸಮ್ಸ್ ಇದೆ. ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಅಂತಂತಂದರೆ ದಿ ಸೆಗ್ಮೆಂಟ್ ಬಾಡಿ ಸೆಗ್ಮೆಂಟ್ಸ್ಗಳಿದೆಯಲ್ಲ ಬೋತ್ ಇಂಟರ್ನಲ್ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎರಡು ಕಡೆ ಸೆಗ್ಮೆಂಟ್ಸು ಫಾರ್ಮ್ ಆಗಿರೋ ಅದನ್ನು ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ನಾನ್ ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಅಂದರೆ ಓನ್ಲಿ ಎಕ್ಸ್ಟರ್ನಲ್ ಮಾತ್ರ ಸೆಗ್ಮೆಂಟ್ಸ್ ಇರ್ತದೆ, ಇಂಟರ್ನಲ್ಲಿ ಸೆಗ್ಮೆಂಟ್ಸು ಇರೋದಿಲ್ಲ. ಅದು ನಾನ್ ಮೆಟಾಮೆರಿಕ್. ಅದು ಎರಡು ಟೈಪ್ಸ್ ಆಫ್ ಅನಿಮಲ್ಸನ್ನು ಡಿವೈಡನ್ನು ಮಾಡ್ತಾರೆ. ಯಾವುದೋ ಮೆಟಾಮೆರಿಕ್ ಸೆಗ್ಮೆಂಟ್ಸು, ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಆ್ಯಂಡ್ ದೆನ್ ನಾನ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಆಗು. ಮೆಟಾಮೆರಿಕ್ ಸೆಗ್ಮೆಂಟೇಷನ್ಗೆ ಅನೆಲಿಡ್ಸು ಮತ್ತು ಅನೆಲಿಡ್ಸ್ ಇದೆ, ಆರ್ಥ್ರೋಪೋಡಾ, ಎಕೆನೋಡರ್ಮೇಟಾ ಇವೆಲ್ಲ ಯಾವುದು, ಆಮೇಲೆ ಕಾರ್ಡಿಟ್ಸ್ ಎಲ್ಲ ಅವು ಮೆಟಾಮೆರಿಕ್ ಸೆಗ್ಮೆಂಟ್ಸು. ನಾನ್ ಮೆಟಾಮೆರಿಕ್ ಸೆಗ್ಮೆಂಟ್ಸ್ ಅಂತಂದರೆ ದಿ ನಾನ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಂತಂದರೆ ಅದು ಎಕ್ಸ್ಟರ್ನಲ್ ಮಾತ್ರ ಸೆಗ್ಮೆಂಟ್ಸ್ ಇರ್ತದೆ, ಇಂಟರ್ನಲ್ಲಿ ಸೆಗ್ಮೆಂಟ್ಸ್ ಇರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ಲು ಆಸ್ಕಿಯಲ್ಮೆಂತಿಸ್ಸು, ಪ್ಲಾಟಿಹೆಲ್ಮೆಂತಿಸ್ಸು ಅವಕ್ಕೆ ನೋಡಿ ಸೆಗ್ಮೆಂಟ್ಸ್ಗಳಿರಲ್ಲ. ಆಸ್ಕಿಯಲ್ಮೆಂತಿಸ್ ಸ್ವಲ್ಪ ಸೆಗ್ಮೆಂಟ್ಸ್ ಹೊರಗಡೆ ಕಂಡ್ರೂ ಒಳಗಡೆ ಅಂತೂ ಇರೋದಿಲ್ಲ. ಅದಕ್ಕೆ ನಾನ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅನಿಮಲ್ಸ್ ಅಂತಲೂ ಕರೀತಾರೆ. ಇದು ಟೈಪ್ಸ್ ಆಫ್ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸ್ ಆನ್ ದಿ ಬೇಸ್ ಆಫ್ ಡಿಫ್ರೆಂಟ್ ವೇಸಲ್ಲಿ. ಈಗ ಸೊ ಅನಿಮಲ್ಸನ್ನ ಕ್ಲಾಸಿಫಿಕೇಷನ್ಸಲ್ಲಿ ಮಾಡ್ತಾರೆ. ಎಂಟೈರ್ ಅನಿಮಲ್ಸನ್ನು ಆನ್ ದಿ ಬೇಸ್ ಆಫ್ ವರ್ಟಿಬ್ರಲ್ ಕಾಲಮ್ ಅಥವಾ ನೋಟೋಕಾರ್ಡ್ ಬೇಸಿಸ್ ಮೇಲೆ ಫೈಲಮ್ ಕಾರ್ಡೇಟಾ ಮತ್ತು ಫೈಲಮ್ ಕಾರ್ಡೇಟಾ ಮತ್ತು ಫೈಲಮ್ ನಾನ್ ಕಾರ್ಡೇಟಾ ಅಥವಾ ಫೈಲಮ್ ನಾನ್ ಕಾರ್ಡೇಟಾಗೆ ಏನಂತ ಕರೀತಾರೆ, ಇನ್ವರ್ಟಿಬ್ರೇಟಾ ಅಂತಲೂ ಕರೀತಾರೆ, ಕಾರ್ಡೇಟಾಗೆ ವರ್ಟಿಬ್ರೇಟಾ ಅಂತಲೂ ಕರೀತಾರೆ. ಸೊ ಫೈಲಮ್ ಕಾರ್ಡೇಟಾದಲ್ಲಿ ಏನಿರ್ತದೆ, ದಿ ವರ್ಟಿಬ್ರಲ್ ಕಾಲಮ್ ಬಿಯರಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಅವನ ಫೈಲಮ್ ಕಾರ್ಡೇಟಾದಲ್ಲಿ ಅದನ್ನು 5 ಕ್ಲಾಸಸ್ ಆಗಿ ಡಿವೈಡ್ ಮಾಡೋರೆ. ಕ್ಲಾಸ್ ಫಿಸಸ್ಸು, ಕ್ಲಾಸ್ ಆಂಪಿಬಿಯನ್ಸು, ಕ್ಲಾಸ್ ರೆಪ್ಟೈಲ್ಸು, ಕ್ಲಾಸು ಏವ್ಸು ಮತ್ತು ಕ್ಲಾಸು ಯಾವುದೋ ಮ್ಯಾಮಲ್ಸ್ ಅಂತ. ಫೈಲಮ್ ನಾನ್ ಕಾರ್ಡೇಟಾ, ಫೈಲಮ್ ನಾನ್ ಕಾರ್ಡೇಟಾ ಆಯಿತಾ, ಫೈಲಮ್ ನಾನ್ ಕಾರ್ಡೇಟಾ ಅಥವಾ ಇನ್ವರ್ಟಿಬ್ರೇಟಾ ಆಯಿತಾ, ಇನ್ವರ್ಟಿಬ್ರೇಟಾ ಅಂತಲೂ ಕರೀತಾರೆ, ಇನ್ವರ್ಟಿಬ್ರೇಟಾ ಆಯಿತಾ. ಇದು ಇಲ್ಲಿ ಇನ್ವರ್ಟಿಬ್ರೇಟ್ಸ್ ಅಂದರೆ ದೇರ್ ಇಸ್ ನೋ ವರ್ಟಿಬ್ರಲ್ ಕಾಲಮ್. ಫೈಲಮ್ ನಾನ್ ಕಾರ್ಡೇಟಾ ಆರ್ ಇನ್ವರ್ಟಿಬ್ರೇಟ್ಸಲ್ಲಿ ದಿ ಅನಿಮಲ್ಸ್ ಡು ನಾಟ್ ಬಿಯರಿಂಗ್ ದಿ ಎನಿ ವರ್ಟಿಬ್ರಲ್ ಕಾಲಮ್ ಆರ್ ಬ್ಯಾಕ್ ಬೋನ್, ದೇ ಆರ್ ಕಾಲ್ಡ್ ಇನ್ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಸೊ ಈ ಫೈಲಮ್ ಪ್ರೋಟೋಜೋವಾ ಇದೆಯಲ್ಲ ಅದನ್ನು ಫೈಲಮ್ ನಾನ್ ಕಾರ್ಡೇಟಾದಲ್ಲೂ ಸೇರಿಸಲ್ಲ, ಫೈಲಮ್ ಇನ್ವರ್ಟಿಬ್ರೇಟಾದಲ್ಲೂ ಸೇರಿಸಲ್ಲ, ಅದನ್ನು ಸಪ್ರೇಟ್ ಫೈಲಾಗೆ ಓದ್ತಾರೆ. ದಟ್ ಈಸ್ ಕಾಲ್ಡ್ ಫೈಲಮ್ ಪ್ರೋಟೋಜೋವಾ, ಫೈಲಮ್ ಪ್ರೋಟೋಜೋವಾ ಆಯಿತಾ. ಫೈಲಮ್ ಪ್ರೋಟೋಜೋವಾ ಇನ್ಕ್ಲೂಡ್ಸ್ ಆಲ್. ಇಲ್ಲಿ ಪ್ರೋಟೋ ಮೀನ್ಸ್ ಫಸ್ಟ್ ಅಂತ, ಪ್ರೋಟೋ ಅಂದ್ರೇನೋ ಫಸ್ಟು, ಝೋವಾ ಮೀನ್ಸ್ ಅನಿಮಲ್ಸು. ಸೊ ಫೈಲಮ್ ಪ್ರೋಟೋಜೋವಾ ಇಸ್ ಎ ಫಸ್ಟ್ ಡೆವಲಪ್ಡ್ ಅನಿಮಲ್ಸು. ದೇ ಹಾರ್ ಆಯಿತಾ, ಭೂಮಿ ಮೇಲೆ ಮೊದಲು ಡೆವಲಪ್ಮೆಂಟ್ ಆದಂಥ ಯೂಕ್ಯಾರಿಯೋಟಿಕ್ ಅನಿಮಲ್ಸ್ಗಳನ್ನು ಈ ಫೈಲಮ್ ಪ್ರೋಟೋಜೋಲ್ ಸೇರಿಸಿದರೆ ದೇ ಆರ್ ಆಲ್ಮೋಸ್ಟ್ ಆಲ್ ಯೂನಿಸೆಲ್ಯುಲಾರ್ಸು. ಇದರಲ್ಲಿ ಮೋರ್ ದ್ಯಾನ್ 30,000 ಆಫ್ ಸ್ಪೀಸೀಸಿಂದ 50,000 ಆಫ್ ಸ್ಪೀಸೀಸ್ಗಳಿದೆ. 30,000ಇಂದ 50,000 ಸ್ಪೀಸೀಸ್ಗಳು ಈ ಒಂದು ಫೈಲಮ್ ಪ್ರೋಟೋಜೋಲ್ ಇದೆ. ಇಲ್ಲಿ ಪ್ರೋಟೋ ಅಂದರೆ ಫಸ್ಟ್ ಅಂತ, ಝೋವಾ ಮೀನ್ಸ್ ಅನಿಮಲ್ಸ್ ಅಂದರೆ ಫಸ್ಟ್ ಡೆವಲಪ್ಡ್ ಅನಿಮಲ್ಸ್ಗಳು. ಸೊ ದೇ ಆರ್ ಆಲ್ಮೋಸ್ಟ್ ಆಲ್ ಏನೋ ಯೂನಿಸೆಲ್ಯುಲಾರ್ ಮಿಸ್. ಜನರಲ್ ಕ್ಯಾರೆಕ್ಟರ್ಸ್ ಬಂದರೆ ಈಗ ನಾನು ಹೇಳ್ತಾ ಇರೋದೆಲ್ಲ ಜನರಲ್ ಕ್ಯಾರೆಕ್ಟರ್ಸೇ. ದೇ ಆರ್ ಆಲ್ಮೋಸ್ಟ್ ಆಲ್ ಯೂನಿಸೆಲ್ಯುಲಾರ್ ಅನಿಮಲ್ಸ್. ಎಂಥ ಅನಿಮಲ್ಸ್ ಅದು, ಯೂನಿಸೆಲ್ಯುಲಾರ್ ಅನಿಮಲ್ಸ್ಗಳು. ಯೂನಿಸೆಲ್ಯುಲಾರ್ ಅನಿಮಲ್ಸ್ ಅಂದ್ರೇನೋ, ಅನಿಮಲ್ಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್. ಅನಿಮಲ್ ಬಾಡಿ ಒಂದೇ ಸೆಲ್ಲಿಂದ ಫಾರ್ಮ್ ಆಗಿರ್ತದೆ. ದಟ್ ಸಿಂಗಲ್ ಸೆಲ್ ಕ್ಯಾರಿಡ್ ಔಟ್ ದಿ ಆಲ್ ಮೆಟಬಾಲಿಕ್ ಪ್ರೊಸೆಸ್. ಅಂದರೆ ಮೆಟಬಾಲಿಕ್ ಪ್ರೊಸೆಸ್ ಅಂದರೆ ಏನೋ, ಸೊ ಲಿವಿಂಗ್ ಪ್ರೊಸೆಸ್ ಆರ್ ಕಾಲ್ಡ್ ಮೆಟಬಾಲಿಕ್ ಪ್ರೊಸೆಸ್ ಅಂತ ಕರಿತೀವಿ. ರೆಸ್ಪಿರೇಷನ್ನು, ಡೈಜೆಷನ್ನು, ಎಕ್ಸ್ಕ್ರೀಷನ್ನು, ಗ್ರೋತು, ರೀಪ್ರೊಡಕ್ಷನ್ನು ಆಯಿತಾ, ದೇ ಆರ್ ಆಲ್ ದಿ metabolic process. That metabolic process carried out by the single cell.
ಬಿಕಾಸ್ ದಿ ಅನಿಮಲ್ ಬಾಡಿ ಈಸ್ ಮೇಡ್ ಆಫ್ ಸಿಂಗಲ್ ಸೆಲ್. ಆ ಸಿಂಗಲ್ ಬಾಡಿಯಿಂದ ಫಾರ್ಮ್ ಆಗಿರುವಂಥ ಅನಿಮಲ್ಸನ್ನೇ ನಾವು ಯೂನಿಸೆಲ್ಲಾರ್ ಅನಿಮಲ್ಸ್ ಅಂತ ಕರಿತೀವಿ, ಏಕಕೋಶೀಯ ಜೀವಿಗಳು ಅಂತ ನಾವು ಕರೀತಾರೆ. ಈ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಸೆಲ್ಲಿಂದ ಅವುಗಳ ದೇಹ ನಿರ್ಮಾಣವಾಗಿರ್ತದೆ. ಆ ಒಂದೇ ಸೆಲ್ಲು ಆ ಜೀವಿಗಳ ದೇಹದಲ್ಲಿ ನಡೆಯುವಂಥ ಎಲ್ಲ ಜೈವಿಕ ಕ್ರಿಯೆಗಳನ್ನು, ಜೀವನ ಕ್ರಿಯೆಗಳನ್ನು ಅದೊಂದೇ ಸೆಲ್ಲು ನಡೆಸ್ತದೆ. ಅದಕ್ಕೆ ಇವನ್ನ ಏಕಕೋಶ ಜೀವಿಗಳು, ಇಂಗ್ಲೀಷಲ್ಲಿ ಯೂನಿಸೆಲ್ಲಾರ್ ಅನಿಮಲ್ಸ್ ಅಂತ ಕರೀತಾರೆ. ಈ ಯೂನಿಸೆಲ್ಲಾರ್ ಅನಿಮಲ್ಸ್ಗೆ ಎಕ್ಸಾಂಪಲ್ಸ್ ಯಾವುದು? ಅಮೀಬಾ, ಯೂಗ್ಲೆನಾ, ಪ್ಯಾರಾಮೀಸಿಯಮು, ಪ್ಲಾಸ್ಮೋಡಿಯಮು, ಬ್ಯಾಲೆಂಟೀಡಿಯಮು, ಟ್ರಿಪಾನೋಸೋಮಾ, ಇವೆಲ್ಲ ಯಾವುದೋ ಯೂನಿಸೆಲ್ಲಾರ್ ಅನಿಮಲ್ಸು. ಆಯಿತಾ? ಇವನ್ನ ಯು ಕ್ಯಾರಿಯೋಟ್ಸ್ ಏನಂತ ಕರೀತಾರೆ? ಯು ಕ್ಯಾರಿಯೋಟ್ಸ್ ಅಂತಲೂ ಕರೀತಾರೆ. ಪ್ರೋಕ್ಯಾರಿಯೋಟ್ಸ್ ಇರೋದು ಕಿಂಗ್ಡಮ್ ಮೊನೆರಾ ಒಂದರಲ್ಲೇ ಇರೋದು. ಇವೆಲ್ಲ ಯು ಕ್ಯಾರಿಯೋಟ್ಸೆ. ಕಿಂಗ್ಡಮ್ ಮೊನೆರಾದಲ್ಲಿ ಒಂದರಲ್ಲಿ ಮಾತ್ರ ಪ್ರೋಕ್ಯಾರಿಯೋಟ್ಸ್ ಇರೋದು. ಆ ಪ್ರೋಕ್ಯಾರಿಯೋಟಿಕ್ ಆರ್ಗನಿಸಮ್ಗಳು ಅಂದರೆ ಯಾವುದು? ಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ 3 ಇದೆ ಅಂತ ಹೇಳಿದೆ: ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾಗಳಿಗೆ ಏನಂತ ಕರೀತಾರೆ? ಬ್ಲೂ ಗ್ರೀನ್ ಆಲ್ಗೆಗಳು ಅಂತಲೂ ಕರೀತಾರೆ. ಅದು ಮಾತ್ರ ಅಲ್ಲಿ ಕಿಂಗ್ಡಮ್ ಮೊನೆರಾದಲ್ಲಿ ಇರೋದು. ಇನ್ನು ಉಳಿದೋದು ಎಲ್ಲವುದು ಪ್ರೊಟಿಸ್ಟಾದಿಂದ ಎಲ್ಲ ಕಿಂಗ್ಡಮಲ್ಲೂ ಯು ಕ್ಯಾರಿಯೋಟ್ಸೇ ಇರೋದು. ಯು ಕ್ಯಾರಿಯೋಟ್ ಅಂದರೆ ಅಲ್ಲಿ ಹೇಳಿದ್ದೀನಿ, ಪದೇ ಪದೇ ಹೇಳೋಕ್ಕೆ ನನಗೂ ಇಷ್ಟ ಇಲ್ಲ. ಏನು ಅಂತಂದರೆ, ಸೊ ದೇ ಆರ್ ಟ್ರೂ ನ್ಯೂಕ್ಲಿಯೇಟೆಡ್ ಆರ್ಗ್ಯಾನಿಸಮ್, ಡೆಪ್ಲಿಟ್ ನ್ಯೂಕ್ಲಿಯೇಟೆಡ್ ಆರ್ಗ್ಯಾನಿಸಮ್ಸು. ಆಯಿತಾ? ಇವು ಯು ಕ್ಯಾರಿಯೋಟ್ಸ್ ಆಗಿರ್ತವೆ. ಮತ್ತು ಇವು ಯೂನಿಸೆಲ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ದೇ ಆರ್ ಮೈಕ್ರೋಬ್ಸ್. ಎಂಥವಿವೋ? ಮೈಕ್ರೋಬ್ಸ್, ಸೂಕ್ಷ್ಮ ಜೀವಿಗಳು. ದೇ ಕ್ಯಾನ್ ಅಬ್ಸರ್ವ್ ಓನ್ಲಿ ಅಂಡರ್ ದಿ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ನೆಕ್ಸ್ಟು ದೀಸ್ ಆರ್ ಅನಿಮಲ್ಸ್. ಈ ಅನಿಮಲ್ಸ್, ಪ್ರೋಟೋಜೋವಾನ್ಸ್ ಅನಿಮಲ್ಸ್ಗಳಿದೆಯಲ್ಲ, ದೇ ಆರ್ ಯುಬಿಕ್ವಿಟಸ್ ಇನ್ ನೇಚರ್. ಎಂಥ ನೇಚರು? ಯುಬಿಕ್ವಿಟಸ್. ಆಯಿತಾ? ಯುಬಿಕ್ವಿಟಸ್ ನೇಚರ್ ಅಂತಂದರೆ ದೇ ಆರ್ ಅಕ್ಕರ್ ಎನಿವೇರ್, ಎವ್ರಿವೇರ್. ಎಲ್ಲಿ ಬೇಕಾದರೂ ಇರ್ತದೆ. ಎನಿ ಟೈಪ್ಸ್ ಆಫ್ ಎನ್ವೈರ್ಮೆಂಟಲ್ಲಿ ಇವು ವಾಸವಾಗಿರ್ತವೆ. ದೇ ಆರ್ ಅಕ್ಕರ್ ಎನಿವೇರ್. ಯಾವ ಇದರಲ್ಲಾರು ಸಿಗ್ತಿರ್ತವೆ. ಸೊ ಅದು ವಾಟ್ರಲ್ಲಾಗಿರ್ಬೋದು, ಏರಲ್ಲಾಗಿರ್ಬೋದು, ಎಬೋದಿ ಎಪಿಫೈಟಿಕ್ ಆಗಿರ್ಬೋದು. ಆಯಿತಾ? ಅಥವಾ ಎಕ್ಟೋಪ್ಯಾರಸೈಟು, ಎಂಡೋಪ್ಯಾರಸೈಟ್ ಆಗಿರ್ಬೋದು. ಎನಿ ಟೈಪ್ ಆಫ್ ಎನ್ವೈರ್ಮೆಂಟಲ್ಲಿ ವಾಸ್ತವೆ. ಅದಕ್ಕೆ ಯುಬಿಕ್ವಿಟಸ್ ಇನ್ ನೇಚರ್ ಅಂತ ಕರೀತಾರೆ. ನೆಕ್ಸ್ಟು ದೀಸ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ, ಈ ಆರ್ಗ್ಯಾನಿಸಮ್ಸ್ಗಳೆಲ್ಲ ಆಲ್ಮೋಸ್ಟ್ ಆಲ್ ಯು ಕ್ಯಾರಿಯೋಟ್ಸ್ ಆಗಿರ್ತದೆ. ಸೊ ವೆಲ್ ಡೆವಲಪ್ಡ್ ಸೆಲ್ ಸ್ಟ್ರಕ್ಚರ್ ಇರ್ತವೆ. ಸೆಲ್ ಈಸ್ ಕವರ್ಡ್ ಬೈ ದಿ ಥಿನ್ ಪ್ಲಾಸ್ಮಾ ಮೆಂಬ್ರೇನಿಂದ ಕೊಡಾಗಿರ್ತವೆ. ಅನಿಮಲ್ ಸೆಲ್ಲಲ್ಲಿ ಸಾಮಾನ್ಯವಾಗಿ ಪ್ಲಾಸ್ಮಾ ಮೆಂಬ್ರೇನೇ ಇರೋದು, ಸೆಲ್ ವಾಲು ಇರೋದಿಲ್ಲ. ಇವನ್ನ ನಾವು ಅನಿಮಲ್ಸ್ ಅಂತ ಹೇಳ್ತಾ ಇರೋದು. ಹಾಗೆ ಥಿನ್ ಪ್ಲಾಸ್ಮಾ ಮೆಂಬ್ರೇನಿಂದ ಕವರ್ಡ್ ಆಗಿರ್ತದೆ. ಎಲ್ಲೋ ಕೆಲವುದರಲ್ಲಿ ಏನಾಗಿರ್ತದೆ, ಆ ಪ್ಲಾಸ್ಮಾ ಮೆಂಬ್ರೇನ್ ನೇಕೆಡ್ ಆಗಿರ್ಬೋದು. ಇನ್ನು ಕೆಲವುದ್ರಲ್ಲಿ ಏನಿರ್ತದೆ, ಫೆಲಿಕಲ್ ಅನ್ನುವಂಥ ಒಂದು ಲೇಯರ್. ಈಗ ಯೂಗ್ಲಿನಾದಲ್ಲಿ ಫೆಲಿಕಲ್ ಅನ್ನುವಂಥ ಒಂದು ಎಕ್ಸ್ಟ್ರಾ ಕವರಿಂಗ್ ಲೇಯರು ಇರ್ತದೆ ಕೆಲವುದರಲ್ಲಿ. ಇನ್ ಮೆಜಾರಿಟಿ ಆಫ್ ದೆಮ್ ಪ್ಲಾಸ್ಮಾ ಮೆಂಬ್ರೇನಿಂದ ಆ ಸೆಲ್ಲು ಕವರ್ಡ್ ಆಗಿರ್ತದೆ. ದೆನ್ ಸೆಲ್ ಸೈಟೋಪ್ಲಾಸಮ್ ಹ್ಯಾವಿಂಗ್ ವೆಲ್ ಡೆವಲಪ್ಡ್ ಏನಿರ್ತದೆ, ಸೆಲ್ ಆರ್ಗನಲ್ಸು, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್ಸು, ಗಾಲ್ಗಿ ಕಾಂಪ್ಲೆಕ್ಸು, ಎಂಡೋಪ್ಲಾಸ್ಮೆಟಿಕ್ಯುಲಮ್ಮು, ವ್ಯಾಕ್ಯೂಲ್ಸು ಇವೆಲ್ಲ ಇರ್ತವೆ. ಆಯಿತಾ? ನೆಕ್ಸ್ಟು ಇವು ಸಿಂಗಲ್ ಸೆಲ್ಲೇ ಆಗಿರೋದ್ರಿಂದ, ಆಯಿತಾ, ಸೆಲ್ಲು ವೆಲ್ ಡೆವಲಪ್ಮೆಂಟ್ ಆಗಿರ್ತದೆ. ಆ ಸೆಲ್ ಕವರ್ಡ್ ಬೈ ದಿ ಪ್ಲಾಸ್ಮಾ ಮೆಂಬ್ರೇನ್. ಯಾವುದರಿಂದ ಕವರ್ಡ್ ಆಗಿರ್ತದೆ? ಪ್ಲಾಸ್ಮಾ ಮೆಂಬ್ರೇನಿಂದ ಕವರ್ಡ್ ಆಗಿರ್ತದೆ. ಆ ಪ್ಲಾಸ್ಮಾ ಮೆಂಬ್ರೇನು ಸಮ್ ಆಫ್ ದಿ ಅನಿಮಲ್ಸಲ್ಲಿ ಕವರ್ಡ್ ವಿತ್ ದಿ ಫೆಲಿಕಲ್ ಅಥವಾ ನೇಕೆಡ್ ಅಂದ್ರೇನೋ ಯಾವುದೇ ಕವರಿಂಗ್ ಇರೋಲ್ಲ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಅಂತ. ನೇಕೆಡ್ ಆಗಿರ್ಬೋದು, ಇಲ್ಲ ಫೆಲಿಕಲಿಂದ ಕವರ್ಡ್ ಆಗಿರ್ಬೋದು. ಆಯಿತಾ? ನೆಕ್ಸ್ಟು ದೇ ಕೆನ್ ಸೋಸ್. ಇವುಗಳಲ್ಲಿ ಯಾವುದೇ ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ, ರೆಸ್ಪಿರೇಟರಿ ಸಿಸ್ಟಮ್ ಆಗಲಿ, ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಲಿ, ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ ಇರಲ್ಲ. ಸೊ ಯಾವುದೇ ಎನಿ ಆರ್ಗನ್ ಸಿಸ್ಟಮ್ ಈಸ್ ಆಬ್ಸೆಂಟ್. ಆರ್ಗನ್ ಸಿಸ್ಟಮ್ ಈಸ್ ಆಬ್ಸೆಂಟ್. ಆಯಿತಾ? ಯಾಕೆ ಆಬ್ಸೆಂಟ್ ಅಂತಂದರೆ, ಸೊ ಒಂದೇ ಸೆಲ್ಲಿಂದ ಫಾರ್ಮ್ ಆಗಿರೋದು. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಎಕ್ಸ್ಕ್ರಿಟರಿ ಸಿಸ್ಟಮ್ ಇಲ್ಲ, ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ, ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲ, ರೀಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲ, ಯಾವುದೂ ಇರೋದಿಲ್ಲ. ಬಿಕಾಸ್ ದೇ ಆರ್ ಆರ್ಗನಿಸಮ್ ಬಾಡಿ ಇಸ್ ಮೇಡ್ ಆಫ್ ಸಿಂಗಲ್ ಸೆಲ್. ಹಾಗಾಗಿ ಇವು ಡೈಜೆಷನನ್ನು ನಡೆಸಬೇಕಾದ್ರೆ, ಸೊ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್. ಒಂದೇ ಸೆಲ್ಲಿಂದ ಆಗಿರೋದ್ರಿಂದ ದಿ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಇದೆ. ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತ ಕರಿತೀವಿ. ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂದ್ರೇನೋ, ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಸೆಲ್ನ ಒಳಗಡೆ ನಡೀತದೆ. ಆಯಿತಾ? ಅದರಲ್ಲೂ ದಿ ಫುಡ್ ವ್ಯಾಕ್ಯೂಲ್ಸ್. ಯಾವುದ್ರಲ್ಲಿ ನಡೀತದೆ? ಫುಡ್ ವ್ಯಾಕ್ಯೂಲ್ಸ್. ಇವುಗಳಲ್ಲಿ 2 ಥರ ವ್ಯಾಕ್ಯೂಲ್ಸ್ ಇದೆ. ಒಂದು ಫುಡ್ ವ್ಯಾಕ್ಯೂಲ್ಸ್ ಅಂತ ಇದೆ, ಇನ್ನೊಂದು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತಲೂ ಇದೆ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತಲೂ ಇದೆ. ಫುಡ್ ವ್ಯಾಕ್ಯೂಲ್ಸ್ ಅಂತ ಒಂದು ಕರೀತಾರೆ, ಇನ್ನೊಂದನ್ನು ಕರೀತಾರೆ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತಲೂ ಕರೀತಾರೆ. ಒಂದು ಫುಡ್ ವ್ಯಾಕ್ಯೂಲ್ಸ್, ಇನ್ನೊಂದು ಕಾಂಟ್ರಾಕ್ಟೈಲ್. ಫುಡ್ ವ್ಯಾಕ್ಯೂಲ್ಸು ಫುಡ್ಡನ್ನು ಡೈಜೆಷನನ್ನು ಮಾಡ್ತದೆ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸು ಆಸ್ಮೋ ರೆಗ್ಯುಲೇಷನನ್ನು ಮಾಡ್ತದೆ. ಆಸ್ಮೋ ರೆಗ್ಯುಲೇಷನ್.
ಆಸ್ಮೋರೆಗ್ಯುಲೇಷನ್ ಅಂದರೆ ವಾಟ್ರನ್ನ ಒಳಗಡೆ ತಗೊಳ್ತದೆ, ತಗೊಂಡೇನಿರುತ್ತೆ ಸೆಲ್ ಬಿಕಮ್ ಟರ್ಜಿಡ್ ಆಗ್ತದೆ, ಮತ್ತು ಅದೇ ರೀತಿ ನೀರು ಏನಾದ್ರು ಬೇಕಾಗಲಿಲ್ಲ ಅಂತಂದರೆ ವಾಟ್ರನ್ನ ಹೊರಗಡೆಗೆ ಬೀಳ್ತದೆ. ಆಯಿತಾ, ಸಾಲ್ಟ್ ಕಾನ್ಸಂಟ್ರೇಷನನ್ನು, ಮಿನರಲ್ ಕಾನ್ಸಂಟ್ರೇಷನನ್ನು ಮೇಂಟೈನ್ ಮಾಡೋದೇ ಈ ಯೂನಿಸೆಲ್ಯುಲರ್ ಅನಿಮಲ್ಸು ಈ ಕಾಂಟ್ರಾಕ್ಟೈಲ್ ವೆಹಿಕಲ್ಸಿಂದ ಡ್ಯೂ ಟು ದಿ ಆಸ್ಮೋರೆಗ್ಯುಲೇಷನ್. ಅದರಿಂದ ಆಸ್ಮೋರೆಗ್ಯುಲೇಷನ್, ನಮ್ಗೆ ಏನಾರು ಮಿನರಲ್ಸ್ ಬೇಕಾ, ನೀರನ್ನು ಒಳಗಡೆ ತಗೊಳ್ತೇವೆ, ಇಲ್ಲ ಅದನ್ನು ಹೊರಗಡೆಗೆ ಬಿಟ್ಕೊಡ್ತೇವೆ. ಸೊ ಡ್ಯೂ ಟು ದಿ ಕಾಂಟ್ರಾಕ್ಟ್, ಅದನ್ನೇ ಆಸ್ಮೋರೆಗ್ಯುಲೇಷನ್ಗೆ ಹೆಲ್ಪನ್ನು ಮಾಡ್ತೀವಿ. ಕಾಂಟ್ರಾಕ್ಟ್ ಯಾವುದೋ ಕಾಂಟ್ರಾಕ್ಟೈಲ್ ವೆಹಿಕಲ್ಸು. ವ್ಯಾಕ್ಯೂಲ್ಸ್ಗಳಲ್ಲಿ ಎರಡು ಥರ, ಫುಡ್ ವ್ಯಾಕ್ಯೂಲ್ಸ್ ಮತ್ತು ಕಾಂಟ್ರಾಕ್ಟೈಲ್ ವೆಹಿಕಲ್ಸು. ಸಾಮಾನ್ಯವಾಗಿ ಅನಿಮಲ್ ಸೆಲ್ಸಲ್ಲಿ ವ್ಯಾಕ್ಯೂಲ್ಸ್ ಇಲ್ಲ, ವ್ಯಾಕ್ಯೂಲ್ಸ್ ಆರ್ ಅಬ್ಸೆಂಟ್ ಅಂತ ಹೇಳ್ತೀವಿ. ಸೊ ಇನ್ನು ಹೈಯರ್ ಅನಿಮಲ್ಸಲ್ಲಿ ವ್ಯಾಕ್ಯೂಲ್ಸ್ಗಳಿರಲ್ಲ. ಸೊ ಈ ಯೂನಿಸೆಲ್ಯುಲರ್ ಅನಿಮಲ್ಸಲ್ಲಿ ವ್ಯಾಕ್ಯೂಲ್ಸ್ ಇದೆ, ದೇ ಆರ್ ದ ಸ್ಮಾಲರ್ ವ್ಯಾಕ್ಯೂಲ್ಸು. ಪ್ಲಾಂಟ್ಸ್ ಹೇಳ್ತಾರೆ ಬಿಗ್ ವ್ಯಾಕ್ಯೂಲ್ಸ್ಗಳು, ಲಾರ್ಜರ್ ವ್ಯಾಕ್ಯೂಲ್ಸ್ಗಳಿರಲ್ಲ, ಸ್ಮಾಲ್ ವ್ಯಾಕ್ಯೂಲ್ಸ್ ಇರ್ತವೆ. ಆ ಸ್ಮಾಲ್ ವ್ಯಾಕ್ಯೂಲ್ಸಲ್ಲಿ ಎರಡು ಥರ ಇದೆ. ಫುಡ್ ವ್ಯಾಕ್ಯೂಲ್ಸು ಡೈಜೆಷನ್, ಇಂಟ್ರಾಸೆಲ್ಯುಲರ್ ಡೈಜೆಷನ್ ಕೆಲಸನ ಮಾಡ್ತದೆ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸು ಆಸ್ಮೋ ರೆಗ್ಯುಲೇಷನ್ ಏನು ಫಂಕ್ಷನನ್ನು ನಡೆಸ್ತದೆ. ಆಯಿತಾ, ನೆಕ್ಸ್ಟು ಅದು ಎಕ್ಸ್ಕ್ರೀಷನ್ನು, ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ಸಿಂಪಲ್ ಡಿಫ್ಯೂಸನ್. ಆಯಿತಾ, ಎಕ್ಸ್ಕ್ರೀಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಅದು ಸಿಂಪಲ್ ಡಿಫ್ಯೂಸನಿಂದ. ಅದರಿಂದ ರೆಸ್ಪಿರೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಸಿಂಪಲ್ ಡಿಫ್ಯೂಸನ್. ಸಿಂಪಲ್ ಡಿಫ್ಯೂಸನ್ ಅಂದ್ರೇನೋ, ಸೊ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಕೆಲವು ಮಾಲಿಕ್ಯೂಲ್ಸ್ಗಳು ತನಗೆ ತಾನೇ ಸ್ವೇಚ್ಛೆಯಾಗಿ ಹರಿತವೆ ಅಂತ ಹೇಳ್ತೀವಿ. ಆಯಿತಾ, ಹಂಗಾಗಿ ವಾಟರ್ನಲ್ಲಿ ಆಕ್ಸಿಜನ್ ಜಾಸ್ತಿ ಇರ್ತದೆ, ಅನಿಮಲ್ ಬಾಡಿನಲ್ಲಿ ಆಕ್ಸಿಜನ್ ಕಡಿಮೆ ಇರ್ತದೆ. ಹೈಯರ್ ಕಾನ್ಸಂಟ್ರೇಷನಿಂದ ಆಕ್ಸಿಜನ್ ವಾಟರ್ನಿಂದ ಏನಾಗ್ತದೆ, ಅನಿಮಲ್ ಬಾಡಿ ಒಳಗಡೆಗೆ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಡಿಫ್ಯೂಸ್ ಆಗ್ತಿರ್ತದೆ. ಅದಕ್ಕೆ ಸಿಂಪಲ್ ಡಿಫ್ಯೂಸನ್ನಿಂದ ರೆಸ್ಪಿರೇಷನನ್ನು, ಎಕ್ಸ್ಕ್ರೀಷನನ್ನು ನಡೆಸ್ತವೆ ಇವು. ಮತ್ತು ಇದು ಎಲ್ಲವುದು ಅಷ್ಟೇ, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್ ಇವೆಲ್ಲ ಸಿಂಪಲ್ ಡಿಫ್ಯೂಸನ್, ಡೈಜೆಷನು ಫುಡ್ ವೆಹಿಕಲ್ಸಿಂದ ನಡೆಯೋದು. ಮತ್ತು ರೀಪ್ರೊಡಕ್ಷನ್ ಏನು ನಡೆಸ್ತದೆ, ಹೇಳಿದ್ನಲ್ಲ, ಸರ್ಕ್ಯುಲೇಟರಿ ಸಿಸ್ಟಮ್ ಯಾವುದು ಇದರಲ್ಲಿ ಇಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಆಬ್ಸೆಂಟ್, ರೀಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್, ನರ್ವ್ ಸಿಸ್ಟಮ್ ಟೋಟಲಿ ಆಬ್ಸೆಂಟ್, ಯಾವುದೂ ಇರಲ್ಲ, ಬಿಕಾಸ್ ದೇ ಆರ್ ದ ಯೂನಿಸೆಲ್ಯುಲರ್. ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ, ರೀಪ್ರೊಡಕ್ಷನ್ ಯಾವ್ದು ನಡೀತದೆ, ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಬೋತ್ asexual ಮೆಥಡ್ ಆ್ಯಂಡ್ ದೆನ್ ಸೆಕ್ಸುವಲ್ ಮೆಥಡ್. asexual ಮೆಥಡಿಂದನೂ ರೀಪ್ರೊಡಕ್ಷನ್ ತೋರಿಸ್ತದೆ, ಸೆಕ್ಸುವಲ್ ಮೆಥಡಿಂದನೂ ರೀಪ್ರೊಡಕ್ಷನ್ ತೋರಿಸ್ತದೆ. asexual ರೀಪ್ರೊಡಕ್ಷನ್ ಬೈ ಫಿಸನ್. ಆಯಿತಾ, ಫಿಸನ್ ಅಂದರೆ ಡಿವೈಡ್ ಆಗೋದು, ಡಿವಿಷನ್ ಆಗಿರೋದು. ಅದು ಫಿಸನ್ನು ಬೈನರಿ ಫಿಸನ್ ಆಗಿರ್ಬೋದಿಲ್ಲ, ಮಲ್ಟಿಪಲ್ ಫಿಸನ್. ಬೈನರಿ ಫಿಸನ್ ಆಗಿರ್ತದಿಲ್ಲ, ಮಲ್ಟಿಪಲ್ ಫಿಸನ್ ಆಗಿರ್ತದೆ. ಕೆಲವು ಟೈಮಲ್ಲಿ ಬಡ್ಡಿಂಗಿಂದನೂ ನಡೀಬೋದು. ಸೊ ಮೆಜಾರಿಟಿ ಇವು ಯೂನಿಸೆಲ್ಯುಲರ್ಸಲ್ಲಿ ಫಿಸನ್ ಮೆಥಡ್ ಟೈಪ್ ಆಫ್ ರೀಪ್ರೊಡಕ್ಷನ್ ತೋರಿಸ್ತವೆ. ಐದರ್ ಬೈನರಿ ಫಿಸನ್ ಆಗಿರ್ತದೆ, ಇಲ್ಲ ಮಲ್ಟಿಪಲ್ ಫಿಸನ್ನು ಆಗಿರ್ತದೆ. ಎಲ್ಲೋ ರೇರಾಗೆ ಕೆಲವು ಬಡ್ಡಿಂಗಿಂದನೂ ತೋರಿಸ್ಬೋದು. ಆಯಿತಾ, ಸೆಕ್ಸುವಲ್ ರೀಪ್ರೊಡಕ್ಷನ್ ಬೈ ಫಾರ್ಮೇಷನ್ ಆಫ್ ಸಿಂಗ್ಯಾಮಿ. ಸಿಂಗ್ಯಾಮಿ ಅಂದರೆ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗೋದ್ರಿಂದ, ಬೈ ಕಾಂಜುಗೇಷನಿಂದ ಆಗ್ಬೋದು, ಇಲ್ಲಾಂದರೆ ಐಸೋಗೆಮೆಟ್ಸ್ಗಳನ್ನ ಪ್ರೊಡ್ಯೂಸ್. ಸಿಂಗ್ಯಾಮಿನೇ ಅಂದರೆ ಫ್ಯೂಸನ್ ಆಫ್ ಪ್ರೋಟೋಪ್ಲಾಸಮ್ ಅಥವಾ ನ್ಯೂಕ್ಲಿಯಸ್ಸು. ಈ ಸೆಲ್ಲಿಂದ ಆ ಸೆಲ್ಗೆ ನ್ಯೂಕ್ಲಿಯಸ್ಸು ಇಂಟರ್ಚೇಂಜ್ ಆಗ್ಬಿಟ್ಟು ಅದೇನಾಗ್ತಿರ್ತದೆ, ದಿ ಫ್ಯೂಸನ್ ಆಗ್ಬಿಟ್ಟು ಸಿಂಗ್ಯಾಮಿಯಿಂದ ಸೆಕ್ಸುವಲ್ ರೀಪ್ರೊಡಕ್ಷನನ್ನು ತೋರಿಸ್ತವೆ. ಸೊ ದಿಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಪ್ರೋಟೋಝೋವಾ. ಫೈಲಮ್ ಪ್ರೋಟೋಝೋದು ಜನರಲ್ ಕ್ಯಾರೆಕ್ಟರ್ಸ್. ಕೇಳಿದ್ರೆ ನೀವು ಇಷ್ಟು ಬರೀಬೇಕು. ಸೊ ಎಕ್ಸಾಂಪಲ್, ಫೈಲಮ್ ಪ್ರೋಟೋಝೋವಾ ಅನಿಮಲ್ಸ್ಗೆ ಎಕ್ಸಾಂಪಲ್ ಅಂದರೆ ಮೊದಲೇ ಹೇಳಿದ್ದೀನಿ, ಯಾವುದು ಅಮೀಬಾ, ಎಂಟಮೀಬಾ, ಯೂಗ್ಲೆನಾ, ಪ್ಯಾರಾಮೀಸಿಯಮ್ಮು, ಟ್ರಿಪಾನೋಝೋಮಾ, ಬ್ಯಾಲೆಂಟಿಡಿಯಮ್ಮು, ವರ್ಟಿಸೆಲಾಸ್ಟರು. ಆಯಿತಾ, ಸುಮಾರಿದೆ. ಇವೆಲ್ಲ ಯಾವುದೋ ಯುಡೋರಿನಾ, ಪಾಂಡೋರಿನಾ, ಇವೆಲ್ಲ ಇದರೊಳಗಡೆ ಬಂದು ಸೇರಿಸಿರುವಂಥ ಅನಿಮಲ್ಸ್ಗಳು. ಆಯಿತಾ, ಸೊ ದೀಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಪ್ರೋಟೋಝೋವಾ. ನೆಕ್ಸ್ಟು ಈ ಫೈಲಮ್ ಪ್ರೋಟೋಝೋವಾ ಕ್ಲಾಸಿಫಿಕೇಷನ್ ಬರೋಣ. ಯಾವುದು ಬರೋಣ, ಕ್ಲಾಸಿಫಿಕೇಷನ್ ಆಫ್ ಫೈಲಮ್ ಪ್ರೋಟೋಝೋವಾ. ಫೈಲಮ್ ಪ್ರೋಟೋಝೋವಾದ ಕ್ಲಾಸಿಫಿಕೇಷನ್ ಬಂದರೆ ಇಟ್ ಈಸ್ ಮೈನ್ಲಿ ಡಿವೈಡೆಡ್ ಇಂಟು 4 ಕ್ಲಾಸಸ್ ಆಗಿ ಡಿವೈಡನ್ನು ಮಾಡ್ತಾರೆ. ಸೊ ಫೈಲಮ್ ಪ್ರೋಟೋಝೋವಾನ 4 ಕ್ಲಾಸಸ್ ಆಗಿ ಡಿವೈಡ್ ಮಾಡ್ತಾರೆ ಆನ್ ದಿ ಬೇಸ್ ಆಫ್ ಲೋಕೋಮೋಟ್ರಿ ಸ್ಟ್ರಕ್ಚರ್. ಅದೊಂದು ಹೇಳಿಲ್ಲ ನಿಮಗೆ, ಇವುಗಳಲ್ಲಿ ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್ ಐದರ್ ಪ್ಲಾಜೆಲ್ಲಾ ಅಥವಾ ಸೀಲಿಯಾ ಮತ್ತು ಸೂಡೋಪೋಡಿಯಾ ಅಮೀಬಾ. ಸೂಡೋಪೋಡಿಯಾದಿಂದ ಮತ್ತು ಲೋಕೋಮೋಟಿವ್ ಸ್ಟ್ರಕ್ಚರ್ ಏನಾಗಿರ್ತದೆ ಅದರಲ್ಲಿ, ಸೂಡೋಪೋಡಿಯಾದಿಂದ ಲೋಕೋಮೋಷನ್ ತೋರಿಸ್ಬೋದು, ಅದನ್ನು ಫಾಲ್ಸ್ ಫುಟ್ ಅಂತ ಕರಿತೀವಿ. ಸೀಲಿಯಾದಿಂದ ತೋರಿಸ್ಬೋದು, ಇಲ್ಲಾಂದರೆ ಪ್ಲಾಜೆಲ್ಲಾ ಅಂದಿಂದ ತೋರಿಸ್ಬೋದು. ಆ ಲೋಕೋಮೋಟಿವ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಈ ಫೈಲಮ್ ಪ್ರೋಟೋಝೋನ 4 ಕ್ಲಾಸಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ರೈಝೋಪೋಡಾ. ಆಯಿತಾ, ಇದನ್ನು ಕ್ಲಾಸ್ ಸಾರ್ಕೋಡಿನಾ ಅಂತಲೂ ಕರೀತಾರೆ. ಎಂತ ಕರೀತಾರೆ, ಕ್ಲಾಸು ಸಾರ್ಕೋಡಿನಾ. ಆಯಿತಾ, ನೆಕ್ಸ್ಟು ಎರಡನೇದು ಪ್ಲಾಜಲೇಟಾ.
ಆಯಿತಾ. ಮೂರನೇದು ಯಾವುದೋ ಸೀಲಿಯೋಪೋರಾ, ಸೀಲಿಯೋಪೋರಾ ಅಥವಾ ಸೀಲಿಯೋಪೋರಾ ಅಥವಾ ಸೀಲಿಯೇಟಾ ಅಂತಲೂ ಕರೀತಾರೆ. ಆಯಿತಾ. ನಾಲ್ಕನೇದು ಯಾವುದೋ ಸೊ ನಾಲ್ಕನೇದು ಸಾರ್ಕೋಡಿನ, ಸಾರಿ ಇದು ರೈಜೋಪೋಡನ್ನು ಸಾರ್ಕೋಡಿನ ಅಂತ ಕೇಳಲ್ಲ, ಇದು ಸಾರ್ಕೋಡಿನ, ಕ್ಲಾಸು ಸಾರ್ಕೋಡಿನ. These are the 4 classes of the phylum Protozoa. Phylum Protozoa 4 classes. Rhizopoda ಅಂತ ಒಂದಿದೆ, ಪ್ಲಾಜಲೇಟಾ ಕ್ಲಾಸ್ ಇದೆ, ಸೀಲಿಯೇಟಾ ಅಥವಾ ಸೀಲಿಯೋಫೋರಾ ಅಂತ ಕ್ಲಾಸ್ ಇದೆ, ಆಮೇಲೆ ಕ್ಲಾಸು ಸಾರ್ಕೋಡಿನಾ ಅಂತ 4 ಕ್ಲಾಸ್ ಇದೆ. ಸೊ ರೈಜೋಪೋಡಾಗೆ ಅಮೀಬಾ, ಎಂಟಮೆ ಅಂದರೆ ದೇ ಆರ್ ದಿ ಕ್ಯಾರಿಡ್ ಔಟ್ ದಿ ಲೋಕೋಮೋಷನ್ ವಿತ್ ಹೆಲ್ಪ್ ಆಫ್ ದಿ ಸೂಡೋಪೋಡಿಯಾ. ಯಾವುದರಿಂದ? ಸೂಡೋಪೋಡಿಯಾದಿಂದ ಅವು ಫಾಲ್ಸ್ ಫೂಟ್ ಅಂತಲೂ ಕರೀತಾರೆ. ಎಂತ ಕರೀತಾರೆ ಅದನ್ನು? ಫಾಲ್ಸ್ ಫೂಟ್ ಅಂತಲೂ ಕರೀತಾರೆ. ಈ ಫಾಲ್ಸ್ ಫೂಟಿಂದ ಲೋಕೋಮೋಷನ್ ತೋರಿಸ್ತವೆ. ಅವನ್ನೆಲ್ಲ ತಂದು ರೈಜೋಪೋಡದ ಕ್ಲಾಸ್ ರೈಜೋಪೋಡದಲ್ಲಿ ಸೇರಿಸಿದ್ದಾರೆ. ಎಕ್ಸಾಂಪಲು ಅಮೀಬಾ, ಎಂಟಮೀಬಾ, ಆಯಿತಾ, ಇವು ಎಕ್ಸಾಂಪಲ್ ಫಾರ್ ದಿ ಕ್ಲಾಸ್ ರೈಜೋಪೋಡಾಗೆ. ಪ್ಲಾಜಲೇಟ್ ಅಂತಂದರೆ ಇಟ್ ಈಸ್ ಅ ವಿಪ್ ಲೈಕ್ ಸ್ಟ್ರಕ್ಚರ್, ಒಂಥರ ಚಾವಟಿ ಥರ ಇರುವಂಥ ಸ್ಟ್ರಕ್ಚರು. ಅವುಗಳಿಂದ ಲೋಕೋಮೋಷನ್. ಈಗ ಯೂಗ್ಲೇನ ನೋಡಿದಿರ್ತಾನೆ, ಆ ಯೂಗ್ಲೇನ ಈ ಥರ ವಿಪ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಆ ವಿಪ್ ಲೈಕ್ ಸ್ಟ್ರಕ್ಚರ್ ಏನು ಕರಿತೀವಿ? ಪ್ಲಾಜೆಲ್ಲಾ ಅಂತ ಕರೀತಾರೆ. ಆ ಪ್ಲಾಜೆಲ್ಲದಿಂದ ಮೂವ್ಮೆಂಟ್ ತೋರಿಸುವಂಥ ಆರ್ಗನಿಸಮ್ಗಳು ಯಾವುದು? ಯೂಗ್ಲೇನ್ ಆಗಿರ್ಬೋದು, ಕ್ಲಮೆಡೋಮನಸ್ ಆಗಿರ್ಬೋದು, ಆಯಿತಾ, ಯೂಗ್ಲೇನ, ಕ್ಲಮೆಡೋಮನಸ್ಸು, ಯುಡೋರಿನ, ಪಾಂಡೋರಿನ, ಇವೆಲ್ಲ ಯಾವುದೋ ಕ್ಲಾಸ್ ಪ್ಲಾಜೆಲೇಟಾದಲ್ಲಿ ಇರುವಂಥದ್ದು. ಅವು ಪ್ಲಾಜೆಲಾದಿಂದ ಲೋಕೋಮೋಷನನ್ನು ತೋರಿಸ್ತವೆ. ನೆಕ್ಸ್ಟು ಸೀಲಿಯೇಟಾ ಅಥವಾ ಸೀಲಿಯೋಪೋರಾ ಅಂತಲೂ ಕರೀತಾರೆ. ಸೀಲಿಯಗಳು, ಅವುಗಳ ಬಾಡಿ ಮೇಲೆ ನಂಬರ್ ಆಫ್ ಸೀಲಿಯಗಳಿರ್ತದೆ. ಮೈನ್ಯೂಟ್ ಏರ್ ಲೈಕ್ ಸ್ಟ್ರಕ್ಚರ್ಸ್, ದೇ ಆರ್ ಕಾಲ್ಡ್ ಸೀಲಿಯಾ ಅಂತ ಕರಿತೀವಿ. ಆ ಸೀಲಿಯಾದಿಂದ ಲೋಕೋಮೋಷನ್ ತೋರಿಸುವಂಥ ಆರ್ಗನಿಸಮ್ಸ್ ಎಲ್ಲನೂ ಇಲ್ಲಿಗೆ ಸೇರಿಸ್ತಾರೆ. ಅದು ಪ್ಯಾರಾಮಿಸಿಯಮ್ ಆಗಿರ್ಬೋದು, ಬ್ಯಾಲೆಂಟಿಡಿಯಮ್ ಆಗಿರ್ಬೋದು, ವರ್ಟಿಸೆಲ್ಲ ಆಗಿರ್ಬೋದು, ವರ್ಟಿಸೆಲ್ಲ ಅಂತ ಇದೆ. ಇವೆಲ್ಲ ಯಾವುದು? ಕ್ಲಾಸ್ ಸೀಲಿಯೋಪೋರಾದಲ್ಲಿರುವಂಥ ಅನಿಮಲ್ಸ್ಗಳು. ನೆಕ್ಸ್ಟು ಕ್ಲಾಸ್ ಸಾರ್ಕೋಡಿನಾ. ಕ್ಲಾಸು ಸಾರ್ಕೋಡಿನಾಗೆ ಬಂದರೆ, ಸೊ ಇದರಲ್ಲಿ ಏನಿದೆ? ದಟ್ ಈಸ್ ಇದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಮಲೇರಿಯಲ್ ಪ್ಯಾರಾಸೈಟ್ ಇದೆಯಲ್ಲ, ಅದು ಇದರಲ್ಲಿರೋದು. ಈ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಆರ್ಗನಿಸಮ್. ಯಾವುದೇ ಲೋಕೋಮೋಷನ್ಸು ಇದೆಲ್ಲ ಬ್ಲಡ್ ಸ್ಟ್ರೀಮ್ ಮೂಲಕ ನಡೀತದೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸು ದಿ ಇನ್ಕ್ಲೂಡೆಡ್ ದಿ ಕ್ಲಾಸ್ ಸಾರ್ಕೋಡಿನಾ. ದಿಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ದಿ ಫೈಲಮ್ ಪ್ರೋಟೋಜೋವಾ.